ಹಲೋ ನಮಸ್ಕಾರ ದಣಿಗಳೇ. ನಾ ಇವತ್ತು ಹೋಗ್ತಾ ಇರೋದು ಕೊಪ್ಪಳ. ಇದೇ ನೋಡಿ ನನ್ನ ನಂಬಾರಿ. ಇವತ್ತು ತೊಗೊಂಡು 1.5 ವರ್ಷ ಆಯಿತು. ಇವತ್ತು ನಾನು ಹೋಗ್ತಾ ಇದ್ದೀನಿ ಕೊಪ್ಪಳಕ್ಕೆ. ಈಗ ನಮ್ಮ ಕಡೆ ಮಳೆ ಇರಲಾರ್ದ ಕಾರಣ ಬೆಳೆ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ನೋಡಿ ಯಾವ ಥರ ಇದೆ ಅಂತ, ಯಾವ ಥರ ಒಣಗಿದ್ದಾವೆ ನೋಡಿ. ಮಳೆನೇ ಆಗ್ತಾ ಇಲ್ಲ. ಮಳೆ ಅಟ್ಲೀಸ್ಟ್ ಜೂನು ಜುಲೈಗಾದರೂ ಆಗುತ್ತೆ ಅಂದ್ಕೊಂಡಿದ್ವಿ. ಮಳೆ ಇಲ್ಲಾರ್ದ ಕಾರಣ ರೈತರ ಮುಖದಲ್ಲಿ ನಗುವೇ ಕಾಣಿಸ್ತಾ ಇಲ್ಲ. ಯಾಕೋ ಮಳೆರಾಯ ನಮ್ಮ ಕೊಪ್ಪಳ ಜಿಲ್ಲೆಗೆ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ. ಅದೇ ಅಂದ್ಕೊಂಡು ನಾವು ಫಸ್ಟ್ ಭೇಟಿಯಾಗಿದ್ದು ನಮ್ಮ ಗವಿಸಿದ್ದೇಶ್ವರ ಮಠಕ್ಕೆ. ನಾವು ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಗಿದ್ವಿ. ಇವತ್ತು ಅಚಾನಕ್ಕಾಗಿ ನಮ್ಮ ಫ್ರೆಂಡ್ ಶರಣು ಅವ್ರು ಸಿಕ್ಕಿದ್ರು. ಇಬ್ಬರು ಸಿಕ್ಕ ತಕ್ಷಣ ಇವತ್ತು ಮಧ್ಯಾಹ್ನ 2 ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೊರಟ್ವಿ. ಎಲ್ಲಿಗೆ ಹೋಗೋದು ಅಂತ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಮಗನ್ಸಿದ್ದು ಎಲ್ಲಾದರೂ ಚಿಕನ್ ಬಿರಿಯಾನಿ ತಿನ್ನೋಣ ಅಂತ. ಆದರೆ ನಾವು ಹೋಗಿದ್ದು ಚಿಕನ್ ಬಿರಿಯಾನಿ ಸೆಂಟ್ರು ಕ್ಲೋಸ್ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸ್ವಲ್ಪ ವೆಯ್ಟ್ ಮಾಡಿದ್ವಿ ಕ್ರಾಸಿಂಗ್ ಮಾಡಲಿಕ್ಕೆ. ಅದೆಲ್ಲ ಮುಗಿದ್ಮೇಲೆ ನಾವು ಹೋಗಿದ್ದು ಒಂದು ಎಗ್ ರೈಸ್ ಬಂಡಿ ಹತ್ರ. ಹೋಗಿ 2 ಎಗ್ ರೈಸ್ ಆರ್ಡ್ರ್ ಮಾಡಿದ್ವಿ. ಎಗ್ ರೈಸ್ ತಿಂದಮೇಲೆ ನಮ್ಮ ಶರಣವ್ರು ಅಂದರು ಜ್ಯೂಸ್ ಕುಡಿಯೋಣ ಬಾ ಅಂತ. ಅಲ್ಲಿ ಹೋಗಿ ಲೆಮನ್ ಜ್ಯೂಸ್ ಕುಡಿದ್ವಿ. ನಿಂಬು ಶರ್ಬತ್ ಅಂತಾರಲ್ಲ ಅದು. ತಾತ ಚೆನ್ನಾಗೇ ಮಾಡಿಕೊಟ್ರು. ಅದಾದಮೇಲೆ ನಾನು ಒಂದು ತೊಗೊಂಡೆ. ಲೆಮನ್ ಸೋಡಾ ಚೆನ್ನಾಗಿತ್ತು. ಅದನ್ನು ಕುಡಿದ್ಮೇಲೆ ಅಲ್ಲಿಂದ ಹೊರಡಬೇಕಂತ ಡಿಸೈಡ್ ಮಾಡಿದ್ವಿ. ನೋಡಿ ನಮ್ಮ ಹೆಲ್ಮೆಟ್ ಹೇಗೆ ಹಾಕಿದ್ವಿ ಅಂತ, ಆ ಕಡೆ ಈ ಕಡೆ. ಯಾಕೋ ನಮ್ಮ ಕೊಪ್ಪಳದಲ್ಲಿ ಯಾರೂ ಹೆಲ್ಮೆಟ್ನ ಮುಟ್ಟಲ್ಲ. ಆದರೂ ಒಂದು ಟೈಮ್ ನಮ್ಮ ಶರಣು ಅವ್ರದ್ದು ಹೆಲ್ಮೆಟ್ಟು ಯಾರೋ ಗಾಡಿಯಲ್ಲಿ ಬಿಟ್ಟಿರ್ಬೇಕಾದ್ರೆ ಅದು ತೊಗೊಂಡು ಹೋಗಿದ್ರು. ಪಾಪ ಅದಕ್ಕೂ ಅವರು ಬೇಜಾರಾಗಿದ್ದರು. ಹಂಗೆ ಮುಂದೆ ಹೋಗ್ತಾ ನಮ್ಮ ಶರಣವರು ನಮ್ಮ ಫೋನಿಗೆ ಕವರ್ ಹಾಕ್ಸ್ತೀನಿ ಅಂತ ಹೇಳಿದರು. ಅಲ್ಲೇ ಒಂದು ಶಾಪ್ ಇತ್ತು ರೋಡ್ ಸೈಡಲ್ಲಿ. ಅವರು ಬ್ರದರ್ ಹತ್ರ ಮಾತಾಡಿ ಅಂಗಡಿಯವ್ರ ಹತ್ರ ಇವರು 100 ರೂಪೀಸ್ ಅಂತ ಅಂಗಡಿಯವರು ಹೇಳ್ತಾಯಿದ್ರು. ಇವರು ಇಲ್ಲ 70 ಅಂತ ಹೇಳ್ತಾಯಿದ್ರು ನಮ್ಮ ಶರಣು ಅವರು. ಮತ್ತು ಲಾಸ್ಟ್ ಇಯರ್ ಫೈನಲ್ಲು ಒಂದು 90 ಹಾಕಿಕೊಡ್ತೀನಿ ಅಂತ ಇಸ್ಕೊಂಡು ಬ್ಯಾಕ್ ಕವರ್ನ ಹಾಕ್ಕೊಟ್ರು. ಹಾಕಿದ ತಕ್ಷಣ ನಾವು ಅದನ್ನು ಇಸ್ಕೊಂಡು 1 kg ಫ್ರೂಟ್ಸ್ ತೊಗೊಂಡು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ. ನಮಸ್ಕಾರ ದಣಿಗಳೇ, ಇವತ್ತಿಂದಿಷ್ಟು ಮಿನಿ ವ್ಲಾಗ್ ಇತ್ತು. ಇದು ನಮ್ಮ ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಇದರಲ್ಲೇನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಮನ್ನಿಸಬೇಕು. ಇಷ್ಟು ಹೇಳ್ತಾ ನನ್ನ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.